ಸೇರಿಸುವಂತ ಲಿಕ್ಕರ್ ಶಾಪ್ ಓಪನ್ ಮಾಡಬೇಕು. ಮೊದಲೇ ಪ್ಲಾನ್. ಪುಟ್ಟಣ್ಣವರು ನನ್ನ ನೋಡಿದ ತಕ್ಷಣ ಮೇಕಪ್ ಹಾಕೊಳ್ಳಿ ಅಂದರು. ರಾಮಾಚಾರ್ಯ ಮೀಟಿಂಗ್ ಎಸ್ತೆ ಹೋಗಿ ಕೂತ್ಕೋತು. ಓಕೆ. ಚಿತ್ರರಂಗಕ್ಕೆ ಬರೋ ಐಡಿಯಾ ಇರಲಿಲ್ಲ ಅಂತ ಹೇಳಿದ್ರಿ, ಮತ್ತೆ ಹೇಗೆ ಎಂಟ್ರಿ ಆಗಿದ್ದು? ಅದು ಶಂಕರ್ ಸಿಂಗ್ ಅವರ ಒಳ್ಳೆ ಹುಡುಗಿರ ಹತ್ರ ಸಿಕ್ಕಾಕೊಂಡ. ನಾನು ಹೇಳೋದೇ ಒಂದು, ನೀವು ಹೇಳೋದೇ ಒಂದು ನೋಡಿದ್ಮೇಲೆ ಚೆನ್ನಾಗಿಲ್ಲ ಅಂದ್ರೆ ಒಪ್ಕೋತೀವಿ ಅಂತ ಹೇಳಕ್ಕಾಗತ್ತೆ ಯಾರಾದ್ರೂ ಕೊಟ್ರೆ. ಅಂಬರೀಷ್ ಅವ್ರ ಅಂದ ತಕ್ಷಣ ನನಗೆ ಅಂಬರೀಷ್ ಅಂತ ಅನ್ಬೇಕು ಅಂದ್ರೂ ಕೂಡ ಕನ್ವರ್ ಲಾಲ್ ಅಂತ ಅನ್ಬೇಕು ಅನಿಸ್ತಾ ಇದೆ. ನಿಮ್ಗೆ ಅದು ಇಷ್ಟ, ನಮ್ಗೆ ಅಂಬರೀಷ್ ಇಷ್ಟ. ಕನ್ವರ್ ಸಾಹೇಬ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ವೆರಿ ಗುಡ್. ಅದರಿಂದನೇ ಭಾಳ ಇಂಡಸ್ಟ್ರಿಲೇ, ಇಡೀ ಇಂಡಿಯನ್ ಸೆಲ್ಯುಲೈನಲ್ಲೇ ಅದು ಒಂದು ಹೀರೋ ಕನ್ವರ್ ಲಾಲ್. ಆ ಹೀರೋ, ಆ ಪಿಕ್ಚರು ಟೋಟಲ್ ಆವತ್ತಿನ ಕಾಲಕ್ಕೆ ಯಾರು ಕರಪ್ಟು, ಸೊಸೈಟಿ ಅಂದರೆ ಏನು ಎಲ್ಲ ತೋರಿಸಿದ ಮೊದಲನೇ ಚಿತ್ರ. ಸೊ ಕನ್ವರ್ ಲಾಲ್ ಅಂದರೆ ಅದೊಂಥರ ಅದ್ಭುತವಾದ ನೇಮ. ಆದರೆ ಇವತ್ತಿನ ದಿನ ಬೇರೆ, ನನ್ನ ಮಗ ಬೇರೆ ಮಾಡಿದ್ದಾನೆ, ಆಮೇಲೆ ಮಾತಾಡ್ತೀನಿ. ಬಟ್ ಅಂಬರೀಷ್ ಅನ್ನೋರು ಅಂದ ತಕ್ಷಣ ಕನ್ವರ್ ಲಾಲ್ಗಿಂತ ಮುಂಚಿನ ನೆನಪಾಗುವಂಥದ್ದು ನಾಗರಹಾವು ಚಿತ್ರದ ಪಾತ್ರ. ಸೊ ಆ ಪಾತ್ರ ಎಷ್ಟು ಅಂಬರೀಷ್ ಅವ್ರಿಗೆ ರಿಲೇಟ್ ಆಗುತ್ತೆ ಅಂತ ಅದನ್ನು ನನಗೆ ಸಿನಿಮಾಗೆ ಬರ್ಬೇಕಾದ್ರೆ ಮೇಕಪ್ ಟೆಸ್ಟಲ್ಲಿ ಫಸ್ಟ್ ನಾವು ಹೋದಾಗ ಪುಟ್ಟಣ್ಣವರು ನನ್ನ ನೋಡಿದ ತಕ್ಷಣ ಮೇಕಪ್ ಹಾಕೊಳ್ಳಿ ಅಂದರು. ಸರಿ ಅಂತ ಮೇಕಪ್ ಹಾಕಿ ಅಲ್ಲಿಂದ ನಡ್ಕೊಂಬಂದ್ರಿ ಇಲ್ಲಿ ಅಂತ ಒಂದು ಸ್ಟೇಜ್ ರ್ಯಾಂಪ್ ವಾಕ್ ಥರ ಬಂದು ನಿಂತ್ಕೊಳ್ಬೇಕು, ಹಿಂಗೆ ನೋಡಬೇಕು. ಹೋಗ ರಾಮಾಚಾರಿ ಅಂತ ಒಂದು ಡೈಲಾಗ್. ಅದಾದಮೇಲೆ ನಾನು ಸಿಗರೇಟ್ ಹಿಂಗೆ ಎಸ್ತ್ಕೊಳ್ಳೋದೆ, ಅದು ಹೋಗಿ ಬಾಯಲ್ಲಿ ಕೂತ್ಕೊಳ್ಳೋ, ಅದು ಮಾಡಿ ಬಂದೆ, ನಡ್ಕೊಂಬಂದೆ. ಹೋಗ ರಾಮಾಚಾರಿ ಮೀಟಿಂಗ್ ಎಸ್ತೆ ಹೋಗಿ ಕೂತ್ಕೋತು. ಓಕೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಬ್ಬ ನಿರ್ದೇಶಕನಿಗೆ ಒಬ್ಬ ನಟನ ನೋಡಿದ್ರೆ, ನಾನು ನಟ ಅಲ್ಲ, ನನ್ನ ಮುಖದಲ್ಲಿ ಏನಿದೆ ಅವತ್ತೇ ಫಸ್ಟ್ ಡೈಲಾಗ್ ಕೊಟ್ಟಿದ್ದೆ ನನಗೆ, ಹೋಗೋ ರಾಮಾಚಾರಿ ಅಂತ. ದಟ್ ಮೀನ್ಸ್ ಐ ಆಮ್ ಸೂಟಬಲ್ ಫಾರ್ ಜಲೀಲ್ ಕ್ಯಾರೆಕ್ಟರ್. ಅಲ್ಲ, ಸಿಗರೇಟ್ ಎಸ್ಕೊಂಡ್ರಿ ಅಂತ ಹೇಳಿದ್ರಲ್ಲ, ಅದು ನಿಮ್ದೇ ಸ್ವಂತ ಸ್ಟೈಲ್ ಅಥವಾ ಬೇರೆ? ಶತ್ರುಘ್ನ ಸಿನ್ಹಾ ಮಾಡಿದ್ದಲ್ಲ, ಫಸ್ಟ್ ಮಾಡಿ ಶತ್ರುಘ್ನ ಸಿನ್ಹಾಗೆ ಸ್ವಲ್ಪ ರೆಸೆಂಬಲ್ ಆಗಿವೆ. ಬಟ್ ಅವನು ಬೆಳ್ಳಗಿದ್ದಾನೆ, ನಾನು ಕಪ್ಪಗಿದ್ದೀನಿ, ಅಷ್ಟೇ ವ್ಯತ್ಯಾಸ. ಅಲ್ಲ, ಆಕ್ಚುಲ್ ಆಗಿ ಅಂಬರೀಷ್ ಅವ್ರಿಗೆ ಫಸ್ಟ್ ಗಿಫ್ಟ್ ಕೊಟ್ಟು ಮಾತು ಶುರು ಮಾಡಬೇಕಾಗಿತ್ತು. ನಿಮ್ಮ ನೋಡೆಲ್ಲ ಮರ್ತು ಬಿಟ್ಟಿದ್ದೀವಿ. ಸೊ ಗಿಫ್ಟ್ ಕೊಟ್ಟು ಮಾತು ಮುಂದುವರಿಸ್ತೀವಿ. ಥ್ಯಾಂಕ್ ಯು. ಇದನ್ನು ಓಪನ್ ನಡೆಯಲ್ಲಿ ಮಾಡ್ತೀವಿ. ಈಗಲೇ ಮಾಡ್ಬೋದು. ಈಗ ಮಾಡಿದ್ರೆ ಪ್ರಯೋಜನ ಇದೆ, ಸರಿಯಾಗಿಲ್ಲ. ಗಿಫ್ಟ್ ನೋಡಿದ್ರೆ ಹೇಳ್ಬೋದು, ಸರಿಯಾಗಿಲ್ಲ. ನೋಡಿ ಹೇಳ್ಬಿಡಿ. ಅಲ್ಲ, ನೋಡದೆ ಹೇಳಿದ್ರೆ ಚೆನ್ನಾಗಿರಲ್ಲ. ನೋಡಿದ್ಮೇಲೆ ಚೆನ್ನಾಗಿಲ್ಲ ಅಂದ್ರೆ ಒಪ್ಕೋತೀವಿ ಅಂತ ಹೇಳಕ್ಕಾಗತ್ತೆ ಯಾರಾದ್ರೂ ಕೊಟ್ರೆ. ನೋಡಿದ್ಮೇಲೆ ಹೇಳಿ ಅಂತ ಏನಿರಬಹುದು ಅಂತ ಅನಿಸ್ತಾ ಇದೆ ನಿಮ್ಗೆ? ಗಿಫ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರೆ, ಚೆನ್ನಾಗಿರೋ ಗಿಫ್ಟ್ ಯಾವ್ದಂತ ಹೇಳ್ಬಿಡಿ. ಹಾಗಾದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ಅದು ಹೇಳಂಗಿಲ್ಲ. ಗಣೇಶ ದೇವ್ರನ್ನ ಯಾರು ಚೆನ್ನಾಗಿಲ್ಲ ಅಂತ ಹೇಳಲ್ಲಮ್ಮ ಅಲ್ವಾ? ಟಚಿ ಗಿಫ್ಟ್. ಥ್ಯಾಂಕ್ ಯು. ಅದಕ್ಕೆ ನಿಮ್ಗೆ ಓಪನ್ ಮಾಡಿ ಅಂತ ನಾವು ಹೇಳಿದ್ದು. ಹೇಗನ್ಸ್ತು ಕಾರ್ಯಕ್ರಮದ ಮೊದಲನೇ ಗಿಫ್ಟ್? ಏನೋ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಬೇರೆ ಆಯ್ತು ಬಿಡಿ. ಏನ್ ಎಕ್ಸ್ಪೆಕ್ಟ್ ಮಾಡಿ? ಮಾಡಿದ್ರಿ ಹೇಳಿ, ಕೊನೆಯಲ್ಲಾದ್ರೂ ಅದನ್ನ ಕೊಡೋ ಪ್ರಯತ್ನ ಮಾಡ್ತೀವಿ. ಎಲ್ಲ ಕ್ಯಾಮ್ರಾ ಎಲ್ಲ ಆಫ್ ಆದ್ಮೇಲೆ ಹೇಳ್ತೀವಿ. ಹಾಗಾದ್ರೆ ಗೊತ್ತಾಗುತ್ತೆ ಬಿಡಿ. ಗೊತ್ತಾಗಲ್ಲ. ದೇವರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ, ಎಲ್ರಿಗೂ ಒಳ್ಳೇದು ಮಾಡ್ಲಮ್ಮ. ಅದಕ್ಕೆ ಆರಂಭ ಮಾಡೋಣ ಅಂತ ಮೂಲಕ. ಸೊ ಅಂಬರೀಷ್ ಅವರು ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ವಿಲನ್ ಆಗಿ ಎಂಟ್ರಿ ಕೊಟ್ಟು ಸೈಡ್ ರೋಲ್ಗಳನ್ನು ಮಾಡಿ ಇಷ್ಟು ದೊಡ್ಡ ಮಟ್ಟಿನ ಯಶಸ್ಸು ಕಾಣೋದು ಅಷ್ಟೇ ಅಲ್ಲ, ಚಿತ್ರರಂಗಕ್ಕೆ ಆಧಾರ ಸ್ತಂಭ ಆಗಿದ್ದೀರಿ. ಅಂಥ ಇತಿಹಾಸ ಬಹುಶಃ ನಿಮ್ಮಿಂದಲೇ ಸೃಷ್ಟಿಸೋದಕ್ಕೆ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ. ಇಲ್ಲ, ನಮ್ಮಿಂದ ಅಂತ ಸ್ವತಃ ಇದಲ್ಲ. ನಿರ್ಮಾಪಕರು, ನಿರ್ದೇಶಕರು, ಅವರ ಮಾರ್ಗದರ್ಶನ, ಅವ್ರು ಏನು ಹೇಳ್ತಾರೆ. ಯಾಕೆಂದರೆ ನಾನು ಮುಂಚೆ ಸ್ಟೇಜ್ ಆ್ಯಕ್ಟಿಂಗ್ ಅಲ್ಲ, ಗೊತ್ತಿಲ್ಲ. ಆ್ಯಕ್ಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟು ನನಗಿರಲಿಲ್ಲ. ನೀವು ಮೊದಲು ಮೂವಿಯಲ್ಲಿ ಆ್ಯಕ್ಟೇ ಮಾಡಿಲ್ಲ ಅನ್ಸುತ್ತೆ. ನಿಮ್ದು ರೋಡ್ ರೋಮಿಯೋ ಅಂತಾನೆ ಫೇಮಸ್. ನಿಮ್ಮ ಹೆಸರೇನಮ್ಮ? ಸಹನಾ. ಸರಿ, ಸಹನಾ. ಸಹನೆಯಿಂದ ಇರಿದ್ರೆ
ಒಳ್ಳೆಯದು. ನನಗೆ ನೋಡಿದ ತಕ್ಷಣ ಅವ್ರು ಅಂದ್ಕೊಂಡ್ರು ನೀನು ಯಾಕಮ್ಮ ಹಂಗಂತೀಯ. ನಾನು ಆ್ಯಕ್ಟಿಂಗ್ ಇಷ್ಟು ಗೊತ್ತಿಲ್ಲದೆ ಇದ್ರು ಅವ್ರು ಹೇಳೋದಿಲ್ಲ ಒಂಥರ ಮೇಸ್ಟ್ರು ಸ್ಟೂಡೆಂಟ್, ವಿದ್ಯಾರ್ಥಿ ಮಾಸ್ಟ್ರು, ಆ ಥರ ವಿದ್ಯಾರ್ಥಿ ಥರ ಕಲ್ತ್ಕೊಂಬಂದವನು ಅವನು. ಐ ಲರ್ನ್ಟ್ ಎವ್ರಿಥಿಂಗ್ ಥ್ರೂ ಸಂಬಡಿ ಎಲ್ಸ್. ನನ್ನ ಜೀವನ ಇಡೀ ಈಗ 60 ವರ್ಷ ಆದ್ರೂ ಏನೇ ನಾನು ಕಲ್ತಿದ್ರು ಎಲ್ಲ ಪ್ರತಿಭಾವಂತರಿಂದ ನೋಡಿ ಸ್ವಲ್ಪ ಕಲ್ತಿರೋದಷ್ಟೆ. ಅವರೇ ಹಾಕ್ಕೊಟ್ಟಿದ್ದ ಹೆಜ್ಜೆಗಳನ್ನು ನಡ್ಕೊಂಬಂದಿದ್ದೀನಿ. ನನ್ನಿಂದ ಆಗಿದೆ, ನನ್ನಿಂದ ಸಾಧನೆ ಅಂತ ಹೇಳಿದ್ರಿಂದ ನಿಜವಾಗಲೂ ಸುಳ್ಳು, ತಪ್ಪಾಗತ್ತೆ. ನನಗೆ ನನ್ನ ಬೆನ್ನೆಲುಬಾಗಿ ನಿರ್ಮಾಪಕರು ನಿಂತ್ಕೊಂಡ್ರು, ನಿರ್ದೇಶಕರು ಎಲ್ಲರೂ ನನ್ನಿಂದ ನಿಂತಿದ್ದರು. ಜೊತೆಗೆ ಇವತ್ತು ಇಡೀ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವರ తర్వాత ವಿಷ್ಣುವರ್ಧನ್ ಅವರನ್ನು ನನಗೊಂದು ಒಳ್ಳೆಯ ಸ್ಥಾನಮಾನ ಕೊಟ್ಟಿದ್ದಾರೆ. ನಾನು ಯಾರದೇ ಏನೇ ಒಂದು ನಿರ್ಧಾರ ತೀರ್ಮಾನಗಳು ಮಾಡಿದ್ರೂ ಎಲ್ಲದ ಕಷ್ಟ ನಷ್ಟ, ಅವ್ರಿಗಾಗಿರೋ ಸುಖ, ಅವ್ರಿಗಾಗಿರೋ ತೊಂದರೆಗಳನ್ನ ನೋಡಿ ಅದನ್ನು ಸರಿಯಾಗಿ ನನ್ನ ಬುದ್ಧಿವಂತರಿಗೆ, ನನ್ನ ಬುದ್ಧಿಗೆ ಸರಿಯಾಗಿ ನೋಡಿ ಮಾಡಿದ್ದೇನೆ ಹೊರತು ನಾನೇ ಬಂದೆ ನಾನೇ ಆಗಿಬಿಟ್ಟೆ ನನಗೆ ಚಾನ್ಸೇ ಇಲ್ಲ. ಅಲ್ಲ, ಚಿತ್ರರಂಗಕ್ಕೆ ಬರೋ ಐಡಿಯಾ ಇರಲಿಲ್ಲ ಅಂತ ಹೇಳಿದ್ರಿ, ಮತ್ತೆ ಹೇಗೆ ಎಂಟ್ರಿ ಆಗಿದ್ದು? ಅದು ಶಂಕರ್ ಸಿಂಗ್ ಅವರ ಮಗ ಸಂಗ್ರಾಮ್ ಸಿಂಗ್ ಅಂತ ಹೀರೋ ಆಗಿ ನಟನೆ ಮಾಡಿದ್ದ. ಅವನು ಆ ಫ್ಯಾಮಿಲಿ ಮೂಲಕನೇ ಬಂದಿದ್ದು. ಅವ್ರು ಬಂದು ಹಿಂಗೆ ಹೊಸ ನಟರನ್ನೆಲ್ಲ ಹುಡುಕ್ತಾ ಇದ್ದಾರೆ ಪ್ರತಿಭೆಗಳನ್ನ ಅಂತ ಹೇಳಿ, ನನ್ನ ಫ್ರೆಂಡ್ ಒಬ್ಬ ಶತ್ರುಘ್ನ ಸಿನ್ಹಾ ಥರ ಇದ್ದಾನೆ ಅಂತ ಹೇಳಿ ಬಂದಿದ್ದು. ಅದರಿಂದ ಇಲ್ಲಿ ತನಕ ನನ್ನ ಜೀವನ ನೌಕೆ ಬೇಕಾದಷ್ಟು ದೂರ ಹಲವಾರು ವರ್ಷಗಳು ಕನಸಲ್ಲೂ ಕಂಡಿರೋಂಥ ಯಶಸ್ಸು ನೋಡಿದ್ವಿ. ಎಲ್ಲ ಥರಗಳ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದ್ವಿ, ಅಭಿಮಾನಿಗಳನ್ನ ಬೆಳೆಸ್ಕೊಂಡ್ವಿ. ಯಾರ ಹತ್ರನೂ ಅಂಬರೀಷ್ ಕೆಟ್ಟವನು ಅಂತ ಅನ್ನಿಸ್ಕೊಳ್ಳದೆ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅಷ್ಟೇ ಒಂದು ಸಂತೋಷ ಅಷ್ಟೆ. ಅದಕ್ಕಿಂತ ದೊಡ್ಡ ಆಸ್ತಿ ಬೇರೆ ಇಲ್ಲ. ಅಲ್ಲ, ಇವಾಗ ಚಿತ್ರರಂಗಕ್ಕೆ ಬರೋ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಅಂತಿದ್ರು, ಬೇರೆ ಏನು ಯೋಚನೆ ಮಾಡಿದ್ರು ಹಾಗಾದ್ರೆ ಅಂಬರೀಷ್? ವ್ಯಾಪಾರ ಮಾಡ್ತಿದ್ದೆ. ಯಾವುದ್ರಲ್ಲಿ ಏನು ಇಷ್ಟ ಇತ್ತು? ಕೇಳಬುಳ್ಳ ಹೇಳ್ಬಿಡಿ, ಪರವಾಗಿಲ್ಲ. ಲಿಕ್ಕರ್ ಶಾಪ್ ಓಪನ್ ಮಾಡಬೇಕು. ಮೊದಲೇ ಪ್ಲಾನ್ ಇತ್ತು ನಿಮ್ಗೆ? ಸ್ಟಾಕ್ ಹೊಡಿತಿತ್ತೋ ಇಲ್ಲೋ ಅಂತ ನನಗೆ ಡೌಟ್. ವ್ಯಾಪಾರಕ್ಕೆ ಇಳಿದ್ಮೇಲೆ ವ್ಯಾಪಾರ ಮಾಡುವಾಗ ಲಾಭ ಮಾಡಬೇಕು ಅಂತಾನೆ ಮಾಡ್ತಾರೆ. ಸ್ಟಾಕ್ ಎಲ್ಲ ನೋಡ್ಕೊಂಡೇ ಮಾಡೋದು. ಅದೊಂದು ರೀತಿ ಒಳ್ಳೇದಾಗ್ತಿತ್ತು. ಅಲ್ಲ, ಯಾಕೆ ಲಿಕ್ಕರ್ ಮೇಲೆ ಅಷ್ಟೊಂದು ಮೋಹ ಅಂತ? ಅಲ್ಲ, ವ್ಯಾಪಾರಮ್ಮ ಅದು. ಮೋಹ ಲಿಕ್ಕರ್ ಮೇಲೆ ಮೋಹ ಅಂತ ನಾನು ಹೇಳ್ತಿಲ್ಲ. ಅಯ್ಯೋ ರಾಮ, ಒಳ್ಳೆ ಹುಡುಗಿರ ಹತ್ರ ಸಿಕ್ಕಾಕೊಂಡು ನಾನು ಹೇಳೋದೇ ಒಂದು, ನೀವು ಹೇಳೋದೇ ಒಂದು. ನಾನು ಹೇಳ್ತಾ ಇರೋದು ವ್ಯಾಪಾರ, ಉದ್ಯಮ. ಅದರಿಂದ ಅದಾದಮೇಲೆ ಬೇರೆ ಏನೋ ಆಗ್ಬೋದು, ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು, ಸ್ಟೀಲ್ ಪ್ಲ್ಯಾಂಟ್ ಓಪನ್ ಮಾಡಬಹುದು. ಹಾಗೆ ಹಲವಾರು ಉದ್ಯಮಗಳು ಬರಬಹುದು. ಈಗ ನಾವು ಕನಸಲ್ಲೇ ನೆನೆಸಿರಲಿಲ್ಲ ಸೆಲ್ ಫೋನ್ ಬರುತ್ತೆ ಅಂತ. ಯಾರು ನೆನೆಸಿದ್ರು? ರೋಲ್ಸ್ ರಾಯ್ಸ್ ಕಾರ್ ಯಾರು ಬರುತ್ತೆ, ಯಾರಂತ ಇದು ಫಿಯೇಟ್ ಅಂಬಾಸಿಡರೇ ನೋಡ್ತಿದ್ದು ನಾವು ಇಂಡಿಯಾದಲ್ಲಿ. ಇವತ್ತು ಈ ಥರ ಚಾನಲ್ಗಳೆಲ್ಲ ಬರ್ತಾರೆ, ಈ ಥರ ನಿಮ್ಮಂಥ ಪ್ರೇಟಿ ಗರ್ಲ್ಸ್ ಬಂದು ನಮ್ಮನ್ನು ಎಂಟ್ರಿ ಮಾಡ್ತಾರೆ. ಕನಸು ಕಾಣ್ತೀವ? ಇಲ್ಲ. ಅಲ್ಲ, ನಶೆ ಏರಿಸುವಂತ ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ಮಧು ದೀಕ್ಷಿತ್. ಇಷ್ಟಪಟ್ಟವರು ನಿಮ್ಮಂತಾಗಲು ಸಾಲಬಾಧೆ, ಶತ್ರುಕಾಟ, ಹಣಕಾಸು, ಸಂತಾನ, ಅನಾರೋಗ್ಯ, ಪ್ರೇಮ ವಿಚಾರ, ವಿದ್ಯೆ, ಉದ್ಯೋಗ, ಮದುವೆ, ಅತ್ತೆ ಸೊಸೆ ಕಲಹ, ಗಂಡ ಹೆಂಡತಿ ಕಲಹ, ಆಸ್ತಿ ವಿಚಾರ, ಮಾಟಮಂತ್ರ ನಿವಾರಣೆ, ಜಿಗುಪ್ಸೆ, ಡೈವರ್ಸ್ ಪ್ರಾಬ್ಲಮ್, ಇನ್ನು ಯಾವುದೇ ಸಮಸ್ಯೆಗಳಿಗೆ ಅತಿ ಶೀಘ್ರ ಶಾಸ್ತ್ರೋಕ್ತ ಶಾಶ್ವತ ಪರಿಹಾರ. ಸ್ತ್ರೀ ಪುರುಷ ವಶೀಕರಣ 2 ದಿನದಲ್ಲಿ ಮಾಡಿಕೊಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620200666. ನಿಮ್ಮ ನಂಬಿಕೆಗೆ ಮೋಸವಿಲ್ಲ.